ಬನ್ನಿ ಸ್ನೇಹಿತರೆ, ಇವತ್ತು 108ರ ನಂಟು ಏನು ಎಂದು ತಿಳಿಯೋಣ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮಗಳಲ್ಲಿ 108ನ್ನು ಆಧ್ಯಾತ್ಮಿಕ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ. ಅನೇಕ ಋಷಿಮುನಿಗಳು ಮಂತ್ರಗಳನ್ನು 108 ಬಾರಿ ಪಠಿಸುತ್ತಿದ್ದರು. ಅಷ್ಟೇ ಏಕೆ, ಜಪಮಾಲೆಗಳಲ್ಲಿ 108 ಮಣಿಗಳಿರುತ್ತವೆ. ಉಪನಿಷತ್ತುಗಳು ಕೂಡ 108 ಇವೆ. ಇವೆಲ್ಲ ಕೇವಲ ಕಾಕತಾಳೀಯ ಅಲ್ಲ, ನಮ್ಮ ಪೂರ್ವಜರ ಖಗೋಳಶಾಸ್ತ್ರದ ಬಗೆಗಿನ ಜ್ಞಾನವನ್ನು ತಿಳಿಸುತ್ತದೆ. ಹೇಗೆನ್ನುತ್ತೀರಾ? ಸೂರ್ಯನ ವ್ಯಾಸವನ್ನು 108ರಿಂದ ಗುಣಿಸಿದಾಗ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ಬರುತ್ತದೆ. ಇದು ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವನ್ನು ತೋರಿಸುತ್ತದೆ. ಹಾಗೆ ಚಂದ್ರನ ವ್ಯಾಸವನ್ನು 108ರಿಂದ ಗುಣಿಸಿದಾಗ 3,76,000 ಕಿಲೋಮೀಟರ್ಗಳಷ್ಟು ತೋರಿಸುತ್ತದೆ. ಇದು ಚಂದ್ರ ಮತ್ತು ಭೂಮಿಯ ನಡುವಿನ ಅಂತರವನ್ನು ತೋರಿಸುತ್ತದೆ. ಅಂದರೆ ನಮ್ಮ ಪೂರ್ವಜರಿಗೆ ಭೂಮಿಯಿಂದ ಸೂರ್ಯನಿಗೆ ಹಾಗೂ ಚಂದ್ರನಿಗೆ ಇರುವ ಅಂತರ ಗೊತ್ತಿತ್ತು ಅಂತ ತಿಳಿಯುತ್ತೆ. ನವಶಿಲಾಯುಗದ ಕಾಲದಲ್ಲಿ ಇಂಗ್ಲೆಂಡಿನ ಸ್ಯಾಲಿಸ್ಬರಿಯಲ್ಲಿ ನಿರ್ಮಾಣವಾಗಿರುವಂಥ ಸ್ಟೋನ್ ಹೆಂಜ್ ಸ್ಮಾರಕದ ವ್ಯಾಸವೂ ಕೂಡ 108 ಅಡಿ ಇದೆ. ಅಷ್ಟೇ ಏಕೆ, 108 ಅಂದರೆ ನಮಗೆಲ್ಲ ಜೀವರಕ್ಷಕವಾದ ಆ್ಯಂಬುಲೆನ್ಸ್ಗಳು ಕೂಡ ನೆನಪಿಗೆ ಬರುತ್ತವೆ. ಹೀಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.